ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಾನು ಕೆಲಸ ಮಾಡೋದು ಬೋರ್ವೆಲ್ನಲ್ಲಿ. ನಾನು ಬಂದು ಪಾಯಿಂಟ್ ಚೆಕ್ ಮಾಡ್ತೀವಿ, ಡ್ರಿಲ್ಲೂ ಮಾಡಿಕೊಡ್ತೀವಿ. ನಾವು ವಾಸ ಮಾಡೋದು ಬೆಂಗಳೂರು. ಇದು ಬಂದು ಕಡೂರು ದುರ್ಗ, ಹೌದಾ, ಶ್ರೀ ಸಹಸ್ರ ದುರ್ಗಾ ಸ್ಥಳ ಅಂತ. ಇಲ್ಲಿ ಒಂದು ಸಲ ಇಂಟ್ರೆಸ್ಟ್ ಇರುವವರು, ಫೇತ್ ಇರುವವರು ಬಂದ್ಬಿಟ್ಟು ಹೋಗಿದ್ರೆ ತುಂಬ ಒಳ್ಳೆಯದಾಗತ್ತೆ. ಈಗ ತಿರುಪತಿ ದೇವಸ್ಥಾನ ಐತೆ, ಎಷ್ಟು ಜನ ಹೋಗ್ತಾರೆ. ತಿರುವಣ್ಣಾಮಲೆ ಐತೆ ತಮಿಳ್ನಾಡಿನಲ್ಲಿ, ಸರಿನಾ, ಎಷ್ಟು ಜನ ಹೋಗ್ತಾರೆ. ಆ ಥರ ಶ್ರೀ ಸಹಸ್ರ ದುರ್ಗಾ ಸ್ಥಳ ಬಂದು ಎಷ್ಟೋ ಜನ ಬರ್ತಾರೆ. ಅದು ಹೆಂಗೆ ನೋಡುವುದು? ನೀವು ಯೂಟ್ಯೂಬ್ ಹೋಗ್ಬಿಟ್ಟು ಯಾವುದೋ ಯೂಟ್ಯೂಬ್ನಲ್ಲಿ ದುರ್ಗಾ ಸ್ಥಳ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಏನೇನು ಮಹಿಮೆಗಳು ಮಾಡಿದಾರಂತ ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಬರ್ತಾಯಿದ್ದೀವಿ. ನೀವು ನಡ್ಕೊಂಡು ಬಂದರೆ ಈ ರೂಟ್ನಲ್ಲಿ ನಡ್ಕೊಂಡು ಹೋಗಬೇಕು. ಅದು ಇರುವುದು ಕಡೂರಿನಲ್ಲಿ ಐತೆ. ನೀವು ಬಸ್ನಲ್ಲಿ ಬರ್ಬೋದು, ಟ್ರೈನಲ್ಲಿ ಬರ್ಬೋದು, ನಿಮ್ಮ ಓನ್ ವೆಹಿಕಲ್ನಲ್ಲಿ ಬರ್ಬೋದು. ಎಷ್ಟು ಗಂಟೆಗೆ ಬರಬೇಕು? ನೀವು ಎಷ್ಟು ಗಂಟೆಗೆ ಬೇಕಂದ್ರೆ ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ಥಳ ಓಪನ್ ಆಗಿರೋದು ಬೆಳಗ್ಗೆ 9 ಗಂಟೆ ಅಂತ, ಸಾಯಂಕಾಲ 5 ಗಂಟೆ ಮಾತ್ರ. ರಾಮ್ಜಿ ಅವರು ಇರ್ತಾರಾ ಅಂತ ಫೋನ್ ಮಾಡಿಬಿಟ್ಟು ಕೇಳೋದು ಸ್ಟಾರ್ಟಿಂಗ್. ಇಲ್ಲಿಂದ ಆಟೋ ಸರಿ ಇಲ್ಲ. ಕೆಳಗಡೆ ಹೋಗಿ ನಿಮಗೆ ಬರಬೇಕಂದ್ರೆ ಬಂದ್ಬಿಡಿ, ಮಳೆ ಬಂದರೆ ಬರುವುದು ಬೇಡ ಅಂದರೆ ಬಿಟ್ಬಿಡಿ. ಫಸ್ಟ್ ನಿಮ್ಮ ಮೈಂಡ್ನಲ್ಲಿ ಬರಬೇಕು, ಆ ದೇವ್ರ ಹತ್ರ ಹೋಗೋದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೋಪ್ ನಿಮ್ಮ ಮೈಂಡಿಗೆ ಬಂದರೆ ನೀವು ಹೋಗ್ಬೋದು. ನೀರಿನಲ್ಲಿ ನಡ್ಕೊಂಡ್ಬಿಟ್ಟು ಹೋಗ್ಬೇಕು. ನಿಮ್ಮ ಅದೃಷ್ಟ ಆದರೆ ಸಿಗ್ತಾರೆ, ತುಂಬ ನೀರಿದ್ರೆ ಆಗಲ್ಲ. ಅದೃಷ್ಟ ಇಲ್ಲ ಅಂತ ನಾವೇನು ಮಾಡೋಂಗಿಲ್ಲ. ಈಗ ಡಾಕ್ಟ್ರ್ ಹತ್ರ ಹೋಗ್ತಾರೆ ಆಪ್ರೇಷನ್ ಥಿಯೇಟರ್ನಲ್ಲಿ, ಸರಿನಾ, 5 lakhs ಕೊಟ್ಟರೆ ಆಪ್ರೇಷನ್ ಮಾಡ್ತೀವಿ ಅಂತ. ಅವರೇನೋ ಗ್ಯಾರಂಟಿ ಕೊಡ್ತಾರಾ? ಟ್ರೈ ಮಾಡಬೇಕು, ಆಗತ್ತೆ, ಆಗ್ಬೋದು ಅಂತ. ಇವರು ಬಂದು 5 ಲಕ್ಷ ರೂಪಾಯಿ ಕೇಳ್ತಾ ಇಲ್ಲ, 5 ರೂಪಾಯಿನೂ ಕೇಳ್ತಾ ಇಲ್ಲ. ನಾನು ಬರೀ ಎಲ್ಲ ಫ್ರೀ ಸರ್ವಿಸ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಟೈಮ್ನಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಜನಗಳು ಅವ್ರಿಗೆ ರೀಫಂಡ್ ಮಾಡಬೇಕು. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಅದೇ ಒಳ್ಳೆಯದು. ಬೆನಿಫಿಟ್ ಮಾತ್ರ ತೊಗೊಂಡ್ಬಿಟ್ಟು ಅದಕ್ಕೆ ರಿಟರ್ನ್ ಮಾಡಿಲ್ಲ ಅಂದರೆ ಸರಿ ಇರುತ್ತೆ. ನೀವೇ ಯೋಚನೆ ಮಾಡಿ. ಈಗ ನಾನು ವಿಡಿಯೋ ಮಾಡೋಕ್ಕೋಸ್ಕರ ತುಂಬ ಬೆಳಗ್ಗೆ ಹೋಗ್ಬಿಟ್ಟು ಯಾರು ಇರೋ ಟೈಮ್ನಲ್ಲಿ ವಿಡಿಯೋ ಮಾಡ್ತಾಯಿದ್ವಿ. ಇದೇ ಜಾಗ ಒಂದು 10 ಗಂಟೆ ಆಗಿಬಿಟ್ರೆ ನಿಲ್ಸೋಕ್ಕೆ ಜಾಗ ಇರಲ್ಲ, ಅದು ಬೇರೆ ಕತೆ. ಅದೂ ಸರಿ, ನೀವು ಯೂಟ್ಯೂಬ್ ಹೋಗ್ಬಿಟ್ಟು ನೋಡಿದರೆ ವಿಷಯ ಗೊತ್ತಾಗತ್ತೆ. ಈಗ ನಾರ್ಮಲ್ ಆಗಿ ಅವರವ್ರುಗಳೇ ಅಡ್ವರ್ಟೈಸೇಷನ್ ಮಾಡೋದು ಇದೆ. ಇದು ಹಂಗಿಲ್ಲ. ದೇವಸ್ಥಾನ ಬಂದು ಯಾವ ಅಡ್ವರ್ಟೈಸೇಷನ್ ಮಾಡ್ತಾ ಇಲ್ಲ. ಹೋಗ್ಬಿಟ್ಟು ಬಂದವ್ರುಗಳು ಅವ್ರಿಗೆ ಒಳ್ಳೆಯದಾಗಿದೆ, ಅದೇ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದ್ದಾರೆ. ನೀವು ಒಂದು ಸಲ ಹೋಗ್ಬಿಟ್ಟು ಬಂದರೆ ಗೊತ್ತಾಗತ್ತೆ. ಇವರೇ ರಾಮ್ಜಿ ಅವರು ಎಷ್ಟು ಸಿಂಪಲಾಗಿದ್ದಾರೆ ನೋಡಿ, ಸರಿನಾ. ನನ್ನ ಹತ್ರ ಏನೂ ಇಲ್ಲ, ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಅವ್ರು ಇಷ್ಟು ಫ್ರೀಯಾಗಿ ನೋಡೋಂಗಿಲ್ಲ, ಸಿಂಪಲ್ಲಾಗಿ ನೋಡ್ಬೇಕಂದ್ರೆ ವೆಯ್ಟ್ ಮಾಡಿಬಿಟ್ಟು ನೋಡಬೇಕು. ಎಷ್ಟು ದೂರ ಅಂತ ಬರ್ತಾರೆ ಅವ್ರು. ಇದಾರ ಕೆಳಗಡೆ ಬರ್ತಾರೆ, ಹಂಗೆ ಇಲ್ಲ. ಇದಾರಂತ ನಂಬಿಕೆಯಲ್ಲಿ ಬರಬೇಕು, ಸಿಗ್ತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಆಟೋ ಸಿಕ್ಕುತ್ತೆ. ಬಸ್ನಲ್ಲಿ ಬಂದರೆ ಬಸ್ ಸ್ಟ್ಯಾಂಡು, ಅಲ್ಲಿನೂ ಆಟೋ ಸಿಕ್ಕುತ್ತೆ. ಯಾವ ಆಟೋ ಬಂದರೂ ಸರಿ 50 ರೂಪಾಯಿ ಒಬ್ಬರಿಗೆ ತಗೊಳ್ತಾರೆ.
ಅವರೇ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಿನಿಮಮ್ ಅವ್ರಿಗೆ ಬಂದು 4 ಜನ ಸೇರಬೇಕು. ಬೋರ್ಡ್ ಮಾತ್ರ ಜ್ಞಾಪಕ ಐತೆ. 10 ನಿಮಿಷ ಜೋನ್ ಅಷ್ಟೇ. ಆಮೇಲೆ ನಿಮ್ಮ ಡೌಟ್ಗಳು ಎಲ್ಲ ಈ ವಿಡಿಯೋನಲ್ಲಿ ಬಂದ್ಬಿಡ್ಬೋದು ಅಂತ ಹೋಪ್ ನನಗೆ ಐತೆ. ನೋಡೋಣ. ಅಲ್ಲಿ ಸದ್ಯಕ್ಕೆ ಸ್ಟೇ ಮಾಡೋ ಥರ ಜಾಗ ಯಾವುದೂ ಇಲ್ಲ. ಹೋಗ್ಬೋದು, ದರ್ಶನ್ ತಗೊಳ್ಬೋದು, ರಾಮ್ಜಿ ಹತ್ರ ಮಾತಾಡ್ಬೋದು. ಸ್ಪೆಲ್ಲಿಂಗ್ ಕರೆಕ್ಟ್ ಬಂದ್ಬಿಡ್ಬೋದು. ಸ್ಪೆಲ್ಲಿಂಗ್ ಕರೆಕ್ಟ್ನದು. ನಿಮಗೇನು ಸ್ಟೇ ಮಾಡಬೇಕು ಅಂತ ಇದ್ದರೆ ನೀವು ಕಡೂರಿನಲ್ಲಿ ಸ್ಟೇ ಮಾಡ್ಕೊಬೋದು, ಸರಿನಾ? ಅವರು ಬಂದು 1 ಗಂಟೆಗೆ ಅನ್ನಪ್ರಸಾದ ಕೊಡ್ತಾರೆ. ಇದು ಅಂಗಡಿ. ನಿಮಗೇನೋ ತಗೊಳ್ಬೇಕು, ಹೂವು ಏನೋ ತಗೊಳ್ಬೇಕಂದ್ರೆ ಇಲ್ಲಿನೇ ಸಿಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿದೆ ಎಂಟ್ರೆನ್ಸು. ನೀವು ನಿಮ್ಮ ಕಡೆಯಿಂದ ತೊಗೊಂಡು ಬಂದರೂ ಏನು ಅಬ್ಜೆಕ್ಷನ್ ಇಲ್ಲ. ಇಲ್ಲೇ ಕೆಲವರು ಅಕ್ಕಿ ತೊಗೊಂಡು ಬರ್ತಾರೆ, ಫ್ರೂಟ್ಸ್ ತೊಗೊಂಡು ಬರ್ತಾರೆ, ಏನೇನೋ ತೊಗೊಂಡು ಬರ್ತಾರೆ ಮಕ್ಳಿಗೆ ಹಳೆ ಇದು ಮಾಡೋಕ್ಕೆ. ಇದು ಸುಮ್ಮನೆ ತೊಗೊಂಡು ಬರಲ್ಲ. ಅವರು ಅಮ್ಮ ಹತ್ರ ಕೇಳಿರ್ತಾರೆ, ಅದು ಆಗಿರುತ್ತೆ. ಅದು ಆದಮೇಲೆ ಅದಕ್ಕೆ ರಿಟರ್ನ್ ಬಂದು ಕೊಡ್ತಾ ಇದ್ದಾರೆ, ಸರಿನಾ? ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತ ಏನಿಲ್ಲ. ಇದೇ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಅವ್ರ ಹತ್ರ ಕೇಳಿದ್ವಿ, ಅಮ್ಮನೂ ನೋಡ್ತಾ ಇದ್ದೀವಿ. ನೋಡಿ 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 ಇಷ್ಟು ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ವೀಡಿಯೋಕ್ಕೋಸ್ಕರ ನನಗೆ ಫ್ರೀ ಮಾಡಿ ಕೊಟ್ಟಿದ್ದಾರೆ. ತಗೊಳ್ಳಿ ದರ್ಶನ್, ತಗೊಳ್ಳಿ ಎಲ್ಲ ಒಳ್ಳೇದು. ಅಷ್ಟು ಫ್ರೀಯಾಗಿ ಒಳ್ಳೆ ನೋಡೋಂಗಿಲ್ಲ. ಅಮ್ಮ ತಾಯಿ ಅಮ್ಮ ಕೇಳಿದ್ದೀನಿ, ಅವ್ರ ಹತ್ರ ಕೇಳಿದ್ದೀನಿ. ನೋಡಿಬಿಟ್ಟು ನಿಮ್ಮ ಪ್ರಾರ್ಥನೆಲ್ಲ ಈ ಮೊಬೈಲಲ್ಲೇ ನೋಡ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಬೋದು. ಇದು ಹಾಕ್ಬೇಕು ಅದು ಹಾಕ್ಬೇಕು ಅಂತ ಏನು ಬೇಕಾದ್ರೆ ಕೇಳ್ಕೊಬೋದು. ಇದು ನಿಮ್ಮ ಏನೋ ಪೇಮೆಂಟ್ ಮಾಡಬೇಕಂದ್ರೆ ಇದರಲ್ಲಿ ನೀವು ಪೇಮೆಂಟ್ ಮಾಡ್ಬೋದು. ಡೈರೆಕ್ಟಾಗಿ ಸ್ಥಳಕ್ಕೆ ಹೋಗುತ್ತೆ. ಯಾರ ಹತ್ರ ಏನು ಹಣ ಕೊಡೋಂಗಿಲ್ಲ, ಯಾವ ಯೂಟ್ಯೂಬರ್ಗೂ ಏನು ಹಣ ಕೊಡೋಂಗಿಲ್ಲ, ಯಾರೂ ಕೇಳಲ್ಲ, ಯಾರೂ ತಗೊಳ್ಳಲ್ಲ. ಬಟ್ ಇದರಲ್ಲಿ ಅದು ಇದು ಐತೆಲ್ಲ ಸ್ಕ್ಯಾನರು, ಆ ಸ್ಕ್ಯಾನರ್ಗೆ ಫೋನ್ ಮಾಡ್ಬೋದು. ಇಲ್ಲ ನಿಮಗೆ ಬೇಕಂದರೆ ನಂಬರ್ ಕೊಡ್ಬೋದು. ಸ್ಕ್ಯಾನರ್ ಬೇಕಾಗಿಲ್ಲ, ನಂಬರ್ ಬೇಕಾದ್ರೆ ನಂಬರ್ ಕೊಡ್ತೀವಿ, ಸರಿನಾ? ಸ್ಥಳ ಬಂದು ಬೆಳಗ್ಗೆ 9ರಿಂದ 5 ಗಂಟೆ ಮಾತ್ರ ಓಪನ್ ಇರುತ್ತೆ. ಯಾವಾಗಲೂ ಪೂಜೆ ನಡೀತಾ ಇದೆ. ಇದು ಅಮಾವಾಸ್ಯೆ ಟೈಮ್ನಲ್ಲಿ ಸ್ಪೆಷಲ್ ಪೂಜೆ ನಡೆಯುತ್ತೆ, ಸರಿನಾ? ಇವರೆಲ್ಲ ಇರ್ತಾರೆ ಅಲ್ಲಿ, ಸರಿನಾ? ಇಷ್ಟು ಫ್ರೀ ನೋಡೋಂಗಿಲ್ಲ, ಕಾಣಿಸೋಕ್ಕಿಲ್ಲ. ಯೂಟ್ಯೂಬ್ನಲ್ಲಿ ಈ ಥರ ಫ್ರೀಯಾಗಿ ಬರಲ್ಲ ವೀಡಿಯೋ, ನೀವು ನೋಡಿ ಬೇಕಂದರೆ, ಸರಿನಾ? ನನ್ನ ಕಡೆಯಿಂದ ಎಲ್ಲ ಯೂಟ್ಯೂಬ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತೀವಿ. ಯಾರ್ಯಾರು ಅವರವರು ಯೂಟ್ಯೂಬ್ನಲ್ಲಿ ದುರ್ಗಾ ಸ್ಥಳ ವೀಡಿಯೋಗಳು ಬಿಟ್ಟಿದ್ದಾರೋ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ, ನೋಡೋರ್ಗೂ ಒಳ್ಳೆಯದಾಗತ್ತೆ. ಇದು ಬಂದು ಪಬ್ಲಿಕ್ ಕೋಆಪ್ರೇಷನಲ್ಲಿ ಡೆವಲಪ್ಮೆಂಟ್ ಆಗಿದೆ, ಆಗ್ತಾಯಿದೆ, ಇನ್ನೂ ಆಗಬೇಕು, ಸರಿನಾ? ಇದು ಎಲ್ಲ ಯೂಟ್ಯೂಬ್ಗಳವರು ತುಂಬ ಥ್ಯಾಂಕ್ಸು. ಇನ್ನು ಹೊಸಬರು ಯಾರೋ ಇದ್ದರೂ ಸರಿ, ಅವರು ಧಾರಾಳವಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಮೆಸೇಜ್ ಕೊಡ್ಬೋದು. ಇಲ್ಲ ನೀವು ಬಂದುಬಿಟ್ಟು ವೀಡಿಯೋ ಮಾಡ್ಕೊಂಡ್ಬಿಟ್ಟು ನೀವೇ ಹಾಕ್ಕೊಬೋದು, ಒಳ್ಳೆಯದಾಗತ್ತೆ. ನನಗೆ ಆಗಿದೆ, ನಿಮಗೂ ಆಗಬೇಕಂತ ಆಸೆಯಲ್ಲಿ ಹೇಳ್ತಾ ಇದ್ದೀವಿ. ಒಳ್ಳೆಯದು ಆಗಲಿ. ತುಂಬ ಧನ್ಯವಾದಗಳು.
ಇದು ಬಂದು ನೋಡಿ 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 ನೋಡ್ಕೊಳ್ಳಿ. ಇಷ್ಟು ನೇರ ನೋಡೋಂಗಿಲ್ಲ, ಅಲ್ಲಿ ಬಂದರೆ ನೋಡ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಬಂದ್ಬಿಡಬೇಕು. ಏನೇನೋ ಮಾಡಿದ್ರ ಸರಿನಾ, ಒಂದು ಸಲ ಹೋಗ್ಬಿಟ್ಟು ಬಂದು ನೋಡಿ. ಈಗ ಏನು ವಿಡಿಯೋ ನೋಡಿದ್ರು ಸರಿ, ಯಾರು ಏನು ಕೇಳಿದರೂ ಸರಿ, ನೀವು ಒಂದು ಸಲ ಹೋಗ್ಬಿಟ್ಟು ಬಂದಮೇಲೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಏನಾಗತ್ತಂತ ನೀವು ಹೋಗಿದ್ರೆ ಮಾತ್ರನೇ ಸಿಕ್ಕತ್ತೆ, ಸರಿನಾ. ನಿಮಗೆ ಊಟ ಬೇಕಂದ್ರೆ ನೀವೇ ತಿನ್ನಬೇಕು, ಬೇರೆಯವರು ತಿನ್ನೋಕ್ಕಾಗತ್ತಾ? ಇಲ್ಲ ತಿಂದರೆ ಅವ್ರಿಗೂ ನಿಮಗೆ ಸಮಾಧಾನ ಆಗ್ಬಿಡತ್ತಾ? ಆಗಲ್ಲ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನೀವು ಬರಬೇಕು, ನೀವು ನೋಡಬೇಕು. ನೋಡಿ ಮೇಲೆ ಅದು ಸಾಲ್ವ್ ಆಗುತ್ತಾ ಇಲ್ಲ ಅಂತ ನೀವೇ ತಿಳ್ಕೊಬೇಕು. ಇದು ಅಂಗಡಿನೇ ಇದೆ, ಸರಿನಾ. ಇಲ್ಲೆಲ್ಲ ಜನಗಳು ಇರ್ತಾರೆ, ಡಾಕ್ಟ್ರುಗಳು ಆಗಲ್ಲ ಅಂತ ಕೇಸ್ಗಳೆಲ್ಲ ಅಟೆಂಡ್ ಮಾಡ್ತಾರೆ. ಬಟ್ ನನಗೆ ರಾಮ್ಜಿ ಮೇಲೆ ಸ್ವಲ್ಪ ಕೋಪ ಐತೆ. ಏನಿದ್ರೆ ಯಾವುದಕ್ಕೂ ಅವರು ಹಣ ತೊಗೊಳ್ಳಲ್ಲಪ್ಪ, ಆ ಥರ. ನನಗೆ ಕರೆಕ್ಟು, ಅವರು ಪಾಲಿಸಿ ಕರೆಕ್ಟು, ಬಟ್ ನನಗೆ ಒಪ್ಕೊಳ್ತಾ ಇಲ್ಲ, ಯಾವುದಕ್ಕೂ ತಗೊಳ್ಳಲ್ಲ. ಅದೇ ಥರ ನಾನು ಹೋಗೋ ಟೈಮಲ್ಲಿ ಜನಗಳು ರೀಫಂಡ್ ಮಾಡೋದು ಕಡಿಮೆನೇ ಇರುತ್ತೆ. ಅವ್ರು ಬರಬೇಕು, ಫ್ರೀಯಾಗಿ ಅವ್ರ ಮೈಂಡಲ್ಲಿ ಬರಬೇಕು, ಕೊಡಬೇಕು ಅಂತ ಕೆಲಸ ಆಗ್ಬಾರ್ದು. ಕೊಡಿ, ಸರಿನಾ. ಸರಿ, ನಾನು ಫೋರ್ಸ್ ಮಾಡ್ತಾಯಿಲ್ಲ, ನಿಮ್ಮ ಇಷ್ಟ, ಸರಿನಾ. ನೀರಿರಲಿಲ್ಲ, ಅದರಲ್ಲಿ ಒಂದು 10 ಮರ ಬೆಳೆಸಿದ್ದು. ಎರಡು ತರ್ಬೇಕಲ್ಲ ಮನೆ ಆಳ, ಒಂದು ಬಿಟ್ಟು ಒಂದು ದೇವಸ್ಥಾನ ಕೊಟ್ಬಿಟ್ಟಿದ್ದೆ. ಮಕ್ಕಳೆಲ್ಲ ಖಾಲಿ ಓದ್ಬೇಕಲ್ಲ, ಓದ್ತಿದ್ಯಾ? ಮಕ್ಕಳಿಗೆ ಕುರ್ಕುರ್ಲೆ ಮೂರು ಮಿಕ್ಸ್ ಮಾಡಿ ಸುಮ್ಮನೆ ಕಮ್ಮಿ ಹಾಕಿದ್ರೆ ಬಿಸಿ ಮಾಡಬೇಕು. 6-2 ದಿನ ಚೆನ್ನಾಗಿ ಬಿಸಿ ಮಾಡಿ ನಿಮ್ಮ ಕಾಲು ಕೈ ಕೀಳು ಎಲ್ಲ ಹೋಯ್ತಾರೆ ಹಚ್ಬೇಕು. ರಾತ್ರಿ ಹೊತ್ತು ಬೆಳಿಗ್ಗೆ ಎದ್ದು ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಎಲ್ಲದೂ ಒಳ್ಳೆಯದು. ಸರಿನಾ. ನಾನು ಮಾತಾಡೋದು ಸ್ಟಾಪ್ ಮಾಡ್ಕೊಳ್ತೀವಿ, ನೀವೇ ನೋಡ್ಕೊಳ್ಳಿ ಏನೇನು ನಡೀತಾ ಇದೆ ಅಂತ. ಹೇಳ್ತೀನಿ, ಔಷಧಿ ಮಾಡಿ ಬರಬೇಕು ಅವ್ರ ಜಾಗಕ್ಕೆ ಅಂತ ಕೇರಳ ಮಹಾರಾಜರು ಮತ್ತೆ ಕೇಳಿದ್ರೆ ಹೆಸರ ಹನ್ನೊಂದು 12 ಮಹಾರಾಜ ಕಲ್ಮೆ ಕೊಟ್ಟು ಅವ್ರನ್ನ ಹುಷಾರು ಮಾಡಿದ್ದೀವಿ. ಆಗುತ್ತೀಗ ಹೇಳಿ ಮಾಡಿ ಏನು ಮತ್ತು ಸಮಸ್ಯೆ ಇರಲಿ, ಫಸ್ಟ್ ಹುಷಾರಾಗಿ ಅಲ್ವಾ. ಸಮಸ್ಯೆ 1000, ಫಸ್ಟ್ ಆರೋಗ್ಯ. ಫಸ್ಟ್ ಮನುಷ್ಯನಿಗೆ ಏನು ಬೇಕು ಅಂದರೆ ಏನು ಬೇಕಪ್ಪ, ಆರೋಗ್ಯ ಬೇಕು. ಅದು ಬಿಟ್ಟು ನೀವು ಲವರ ಹೆಂಡತಿ ಗಂಡನೆಲ್ಲ ಹೋಗ್ಬೇಕು, ಈಗೆಲ್ಲ ನಮ್ಮನೆ ಹಿಂಗೆ. ನಮ್ಮ ಅಪ್ಪ ಅಮ್ಮ ಇರೋದು, ನಮ್ಮ ಅಮ್ಮ ಬೆಳಗ್ಗೆ, ನಮ್ಮ ಅಪ್ಪ ಕಾರ್ಗೆ. ಇದು ಅದೇ ಇನ್ನೂ ಕರಿ ಆಯ್ತು. ಹುಣಸೆ ಹುಳಿ, ಬೆಲ್ಲ, ಸುಣ್ಣ ಫಸ್ಟ್ ಹಚ್ಕೊಳ್ಳಿ, ಹೇಳಿ ಕಿವಿ ಹಾಕೊಳ್ಳಿ. ಮನೆಯಲ್ಲಿ ನುಗ್ಗೆ ಸೊಪ್ಪು ಸಿಗಲ್ಲ, ನುಗ್ಗೆ ಸೊಪ್ಪು ದಿನ ಸಿಗಲ್ಲ. ನುಗ್ಗೆ ಪುಡಿ ಸೊಪ್ಪನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಇಷ್ಟು ದಿನ 2 ಗ್ಲಾಸು, ಒಂದು ಗ್ಲಾಸಲ್ಲಿ 2 ಚಮಚ ದಿನ ಮಾಡೋಕ್ಕಾಗುತ್ತಾ? ಸುಸ್ತಾಗ್ಬಿಡ್ತೀರಾ? 2 ದಿನಕ್ಕೊಮ್ಮೆ ಮಾಡಿ. ಸರಿ, ದಿನಬಿಟ್ಟು ಮಾಡಿ. ಹಸಿ ನುಗ್ಗೆ ಸೊಪ್ಪನ್ನ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. 2 ಚಮಚ ಪೌಡ್ರಿಗೆ ಒಂದು ಎಷ್ಟುದ್ದ ಗ್ಲಾಸ್ ನೀರು, ಬಿಸಿನೀರಿಗೆ 2 ಚಮಚ ಹಾಕಿ ಬೆಳಗ್ಗೆ ಕುಡಿಯೋದು. ಕಂಟಿನ್ಯೂ ಕುಡಿದ್ರೆ ತುಂಬ ಸುಸ್ತಾಗ್ತೀರ, ಬೇಡ. ದಿನ ಕುಡೀರಿ. ಇವತ್ತು ಕುಡಿದು ನಾಳೆ ಬಿಡಿ, ನಾಳೆ ಕುಡೀರಿ. ಯಾವುದೋ ಫಂಕ್ಷನ್ ಒಂದು 2-3 ದಿನ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬೇಜಾಗುತ್ತೆ. ಸ್ವಾಮಿಯರಿಂಗ್ ಬೇಜಾರಾಗಬೇಡಿ. ಆಮೇಲೆ ಯಾವುದೇ ಫಂಕ್ಷನ್ಗೆ ಹೋಗ್ಬೇಡಿ 2-3 ದಿವಸ ಸ್ಟಾರ್ಟಿಂಗಲ್ಲಿ 2 ಸಣ್ಣ ಬೇಜಾಗುತ್ತೆ. ಹೋಗ್ಬಿಟ್ಟು ಮನೆ ಬಾತ್ರೂಮ್ ಜಾಸ್ತಿ ಹೋಗ್ತೀರ ಅಂತ ಆಯಿತಾ. ಮೊಸರನ್ನ, ಆಮೇಲೆ ಮೊಸರನ್ನ ಆಗಲ್ಲ. ರಾತ್ರಿ ಹೊತ್ತು ರಾಗಿ ಅಂಬಲಿ ಎದೆ ಕುಡೀರಿ. ಯಾವತ್ತು ಅಂಬಲಿ ಬೆಳಗ್ಗೆ ನುಗ್ಗೆ ಸೊಪ್ಪು ನುಂಗ್ತೀರಿ, ಅವತ್ತು ರಾತ್ರಿ ಏನು ಕುಡಿಬೇಕು ಹೇಳಿ? ರಾಗಿ ಅಂಬಲಿ. ಅದರ ಬೆಳಗ್ಗೆ ಕುಡಿದ್ರೆ ಏನು ತೊಂದರೆ ಇಲ್ವಾ? ಏನು ರಾಗಿ ಅಂಬಲಿನ? ರಾಗಿ ಅಂಬಲಿ ಬೆಳಗ್ಗೆ ಕುಡಿದ್ರೆ ಮತ್ತೆ ಇದು ಕುಡಿಯಾರ ಇದನ್ನು ಕುಡಿದು 1 ಗಂಟೆ ಬಿಟ್ಕೊಂಡು ಅದನ್ನು ಕುಡಿದ್ರೆ ಹಂಗೆ ವರ್ಕ್ ಮಾಡ್ಬೇಕಲ್ಲ. ಬೆಳಿಗ್ಗೆ ರಾಗಿ ಅಂಬಲಿ ಕುಡಿಬೇಕು. ನುಗ್ಗೆ ಸೊಪ್ಪು ನುಂಗಿರ ಅಗಲ ವರ್ಕ್ ಮಾಡುತ್ತೆ ಚೆನ್ನಾಗಿ. ಎಲ್ಲ ನಿಮ್ಮನ್ನೆಲ್ಲ ಕ್ಲೀನ್ ಮಾಡುತ್ತೆ. ದಪ್ಪ ಇದಿರಲ್ಲ, ಸಣ್ಣ ಬಿಡ್ತೀರಾ,
ಅದಕ್ಕೆ ಕೊಟ್ಟಿರೋದು ನಿಮಗೆ. ರಾತ್ರಿ ಏನು ಮಾಡ್ತೀರಿ, ರಾಗಿ ಮೇಲೆ ಕುಡಿಯೋದು ಹೀಟು, ಇದು ಕೋಲ್ಡು. ರಾಗಿ ಮೇಲೆ ಕುಡೀರಿ. ಇನ್ನು ವಾಕ್ ಮಾಡೋದು ಅಭ್ಯಾಸ ಇದೆಯಾ? ಮಾಡಿಸ್ತೀನಿ ನಾನು. ನೀವು ನಾನು ಹೇಳಿದಷ್ಟೇ ಮಾಡ್ಬೇಕು ನೀವು. ಇದು ಮಾಡಿ ಮತ್ತೆ ಕೈ ಕಾಲೆಲ್ಲ ಬಂದವಲ್ಲ, ಸುಮ್ಮನೆ ಬಂದವೆಲ್ಲ ಒಳಗೆ ಸುಮ್ಮನೆ ಬದುಕಿರ ಅವರೆಲ್ಲ ಹೋದ್ರು ನೋಡಿ. ಅವ್ರ ಕಾಲು ಸುಮ್ಮನೆ ಬಂದವ ಅವನಿಗೆ ಅವರಲ್ಲಿ ತಿರುವಣ್ಣಾಮಲೆಯಿಂದ ಸತ್ತಾಗ್ಬಿಟ್ಟಾರ ಅಂತ ಕಾರ್ಪೆಂಟ್ರ್ ಒಳಗಿದ್ದಾರೆ, ಸುಮ್ಮನೆ ಬದುಕಿಲ್ಲ. ಅವ್ರು ಬೈಕಲ್ಲಿ ಅಲ್ಲಿಂದ ಬಂದಾರ, ಹಿಂಗಿದ್ದಾರೆ ಅಣ್ಣಂಗೆ ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ. ಮತ್ತೆ ಇದೇ ಕೈ ಇವತ್ತು ನಾವು ಹೇಳಿದ್ರೆ ಕೇಳಿ ಡೈವರ್ಸ್ ಮಾಡೋಣ. ಹೇಳ್ದೆ ಮೊನ್ನೆ ಇವ್ನಿಗೆ ಹೇಳ್ದೆ, ಹೆಂಗೋ ಕೈ ಹಿಡ್ಕೊಂಡು ಓಡಾಡ್ತಾನೆ ನಮ್ಮ ಅಣ್ಣ, ಅದನ್ನು ಅಳಿಯಾಗಿ ಮಾತಾಡ್ತಾರೆ. ನಾವು ಹಿಂಗೆ ಇರೋದು, ಕೋಪ ಮಾಡ್ಕೊಳ್ಳೋದು, ನನಗೆ ಬರುತ್ತಕ್ಕ, ನನಗೆ ಬರುತ್ತೆ ಅಂತ ಇರಲ್ಲ. ನೀನು ಏನ್ ಕೇಳ್ತಾರೆ ಗೊತ್ತಾ, ಎಷ್ಟು ದಿನ ಮಕ್ಕಳಾಗ್ತವೆ, ಆಮೇಲೆ ಇಂಥ ಮಕ್ಕಳು ಅಳ್ತವೆ ಅಂತಾರೆ, ಬೈಬಾರ್ದ. ಮೆಟ್ಲು ಹಿಂಗಿತ್ತು ಹಿಂಗೆ ಇರುವಾಗ ಬಿಟ್ಬಿಟ್ಟು ಜಾಲಿಯಾಗಿ ಹೋಲಿ ಅಂತ. ಆಚೆ ಕಡೆ ಬಂದವ್ರು ಪುಚ್ಚು ಹೋಗ್ಯಾರ ಕಡೆ ಹಂಗಾಗಿ ಬ್ಲಾಕ್ ಮಾಡಿ ಕ್ಲಿಕ್ ಮಾಡಿದ್ದೀವಿ. ಇದು ಬಾವಿ ಇದೆ, 5 ಅಡಿಗೆ ಬಾವಿ, 8 ಅಡಿ ವಿಗ್ರಹ. 8 ವರ್ಷದಿಂದನೇ ಇದು ಈಗೂ ಉಂಟೆ ಅಂತ ಬರ್ತಿದ್ರಲ್ಲ, 5 ವರ್ಷದಿಂದ 5 ವರ್ಷ ಆಯ್ತು ಅಷ್ಟೇ. ಇಲ್ಲ ಅವರು ಹೇಳಿದಾಗ ನೋಡಿದ್ದೆ, ಬರ್ಬೇಕು ಅಲ್ಲಿ ಬಾವಿ ಹಂಗೆ ಮಕ್ಕಳು ವಿಗ್ರಹಕಾರ ಒಂದು ಸೊಳ ಕಡೆ ಎಲ್ಲ ಏನಲ್ಲ. ಅಲ್ಲಿ ಯಾರ ಭಕ್ತರು ಬಂದರೆ ಬಾವಿಗೆ ಬಿಡ್ತಾ ಇದ್ವಿ. ರಾಯಿಯಮ್ಮ ಮುಚ್ಚೆ ಈರುಳ್ಳಿ ಒಂದು ಕೆಟ್ಟ ಇದನ್ನು ಮಾಡು, ಒಂದೇ ಒಂದು ತಿಂಗಳು ಮಾಡ್ಬಂದು ಮತ್ತೆ ನಡ್ಕೊಂಡು ನಿಮಗೆ ಬಂದು ಕಸ ಹೊಡಿತೀವಿ. ಲೋಕಾಯುಕ್ತರು 2 ಕೈ ಬರ್ತಾರೆ, ಒಂದು ವಿಡಿಯೋ ಆಗ್ತಾರೆ ತಮಿಳ್ನಾಡು. 2 ಕೈ ಇಲ್ಲ ಅಂತ ಲೋಕಾಯುಕ್ತರು 2 ಕೈ ಬರ್ತಾ ಅವರೇ ಕಸ ಹೊಡಿಯೋದು. ಕಾಲೇ ಇಲ್ಲ ಅಂತ ಪುಣ್ಯಾತ್ಮ ಅನ್ನ ಉಣ್ಬೇಕು ನೆನೆಸಿಬೇಕು ಶಿವಣ್ಣ ಅಂತ. ವೀಲ್ ಚೇರ ಬರ್ತಾನೆ, ಕಾಲು ಬರುತ್ತೆ, ಅವನೇ ಫೇಸ್ಬುಕ್ ಮಾಡಿ ನಾನಲ್ಲಕ್ಕ ಇದೇ ಫೋನ್ ವಿಡಿಯೋ ಮಾಡೋದು ನಂಗೆ ಮಾಡಕ್ಕೆ ಬರಲ್ಲ. ಆಂಧ್ರದಿಂದ ಬರ್ತಾನೆ ಒಬ್ಬ ಕಣ್ಣು ಬರ್ತವೆ ಅಂತ ಅವ್ನು ಫೋಟೋ ಹಾಕ್ತಾನೆ. ಈಗ ಒಬ್ಬ ಹೋದ 27, 28, 26, 4 ವರ್ಷ ಅವನೇ ಹೊರೆ ಬಿಡಿದ್ದಾನೆ. ನೀನು ಹಿಂಗೆ ಹುಷಾರಾಗಿ ಬರ್ತೀಯ, ಮೈಗೆ ಹತ್ರ ಹಾಕ್ಯ ಆರ ಒಂದು ಫೋಟೋ ಹಾಕು ಹೇಳ್ತೀನಿ. ದಿನ ಬೆಳಿಗ್ಗೆ ಮುಟ್ಟು ನೀನು ಹೇಳಿದ ಮಗಳೇ ಹಂಗೆ ಮಾಡಬಾರ್ದು. ಅಂದರೆ ದೇವ್ರ ಕುಡ್ದು 2 ದೇವರಿದೆ, ನಾನು ಬಿಡ್ತೀನಿ. ಶ್ರೀ ದುರ್ಗಾ ಕ್ಷೇತ್ರ ಅಂತಾನೆ ಬರ್ತೀನಿ. ದುರ್ಗಾ ಸ್ಥಳ ಕುಪ್ಪೆ, ದುರ್ಗಾ ಸ್ಥಳ ಅಂಗಡಿಗಳಿಗೆ ದುರ್ಗಾ ಸ್ಥಳ ಕುಪ್ಪೆ ಅಂತ ಹಾಕ್ಸಬೇಕು. ಅವಾಗ ಕೆಟ್ಕೊಂಡು ಬೀಳಲ್ಲ. 1 ನುಗ್ಗೆ ಸೊಪ್ಪು, 2 ಜೇನುತುಪ್ಪ, ಹುಣಸೆ ಹುಳಿ, ಬೆಲ್ಲ, ಸುಣ್ಣ. ಏನಾದ್ರು ಹುಣಸೆ ಹುಳಿ, ಬೆಲ್ಲ, ಸುಣ್ಣ ಬಿಸಿ ಮಾಡ್ಕೊಂಡು ಬಿಸಿ ಮಾಡಿ ಹಚ್ಕೋಬೇಕು. 2 ಮಾಡ್ಕೋಬೇಕು. ರಾಗಿ ಅಂಬಲಿ ಬಜ್ಜಿ ಕುಡಿಬೇಕು ರಾತ್ರಿ ಹೊತ್ತು. ಈ 3 ಔಷಧಿ ನಿಮ್ಗೀಗ. ದಿನ ಒಂದಲ್ಲಿ ತೇರ್ತಾ ದಿನ ಒಂದ್ಸರಿ ಮುಟ್ಬೇಕು. ಅವಳನ್ನ ಮುಟ್ಲೇಬೇಕು. ಇನ್ಮೇಲೆ ಈ ಫೋಟೋದಾನೆ ಮುಟ್ಬೇಕು. ಇದು ತಂದ್ಕೊಟ್ಟವ್ರೆ, ನನ್ನ ತಮ್ಮನಿಂದ ತಂದ್ಕೊಟ್ಟವ್ರೆ. ಮನೆ ಬಾಕ್ಲು ಮೇಲೆ ಇಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಯಾವುದೇ ಕೆಟ್ಟದು ದೃಷ್ಟಿ ಬರಲ್ಲ. ಯಾರು ಬರಲ್ಲ ಅಮ್ಮ. ಅವ್ನು ತಾಕತ್ತಿರ ಬಂದು ಕಳ್ತನ ಮಾಡ್ಕೊಂಡು ನೋಡೋಣ. ಕಾಣಿಕೆ ಬೀಗನೇ ಹಾಕಲ್ಲ ನಾವು. ಸೊಳ್ಳೆನೆ ಕಡಿಯಲ್ಲ ಕೂತಿವರ ರಾಜಂತ ಮಗಳು ಇನ್ನೊಂದ್ಸಲಿ ಹೇಳ್ಬಿಟ್ಟು ನಾನು ಟೈಪ್ ಮಾಡ್ತೀನಿ. ಇದೇ ಮತ್ತೆ ಇದಕ್ಕೆ ಬೇಜಾರಾಗೋದು. ಯಾವಾಗ ಬೈಯೋದು ನಾವು, ಯಾವ ಬೈತೀವಿ ಪದೇ ಪದೇ ಹೇಳಿದ್ರೆ ಬೈಯೋದು. ಹೇಳಿ ಮಾತಾಡೋದು ನಮ್ಮ ಮಗಳು ಮಾಡಿ ನಾನು ಬರೆಯೋದಕ್ಕೆ ಹೇಳಿದ್ದೆ ಅಷ್ಟೇ. ಬರೀತಾರೆ ದುರ್ಗಾ ಸ್ಥಳ ಕುಪ್ಪೆ ಅಂತ ಹೇಳಿ ಹೇಳ್ಕೊಡ್ತಾರೆ. ಸ್ಕೂಲ್ ಮಗಳೆಲ್ಲ ಹೇಳ್ಕೊಡ್ತಾರೆ. ಅವ ನಾನು ನಿಜಗಲ್ಲು, ರಾಯಪಾಳ್ಯ, ನಂದಿಹಳ್ಳಿ ಎಲ್ಲ ಬಂದಿದ್ದು. ಕರೆಂಟ್ ಹೊಡಿತೀವಿ, ನನ್ನ ಹೆಸರು ಹೊಡಿತೀವಿ ಅಂದರೆ ನಾಗರೋಡಗೊಬ್ಬ MLA ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದ. ಸ್ವಲ್ಪ ಕರೆಂಟ್ ಟಚ್ ಮಾಡಿದ್ದ. ವಂಶ ಮಕ್ಕಳು ಯಾರೂ ಇಲ್ಲ. ಅವನಿಗೆ ಒಬ್ರು ಕಲ್ಲ ಹೊಡೆದಿರೋ ಅವ್ರು ಮನೆಯಲ್ಲಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದು. ಹುಡುಗಿ ಕಣ್ಣೇ ಇಲ್ಲ. ಈಗ ಈ ಥರ ಹುಡುಗಿ ಇವಳನ್ನ ಅತಿ ಮುದ್ದು ಮಾಡಿದೆ. ರೇವತಿ ಅಂತ ಹುಡುಗಿ, ರಾಹುಲ್ ಹುಡುಗಿ 19 ವರ್ಷ 11 ವರ್ಷ ಅಮ್ಮ ಮಲಗಿದ್ಲಂತ. ಇಲ್ಲಿಂದ ಹೋಗಿ ಇದ್ದಾಳೆ ಅಂತ ಆ ಹುಡುಗಿ ವಿಡಿಯೋ ಮಾಡ್ತಾರೆ. ರಾಮದುರ್ಗ ಎಲ್ಲಿ ತಂಗಿ ಅನ್ನದ ನೋಡ ನಿಮಗೆ ಬರ್ತೀನಿ. ದಾವಸ್ಪೇಟ ನಾನು ಹೋದಾಗ ಆ ಮೀ ಹಂಗೆ ಹೆಸರಿಗೆ ನಾನು ದುಡ್ಡು ಎಲ್ಲ ನೋಡಿದ್ರಾ? ನೋಡೋದು ಮೇನಿಲ್ಲ, ಬೇರೆಯವ್ರಿಗೆ ಶೇರ್ ಮಾಡಿ. ಇದೇ ನನ್ನ ವಿಸಿಟಿಂಗ್ ಕಾರ್ಡು, ಸರಿನಾ? ನಂದು ಬಂದು ಬೋರ್ವೆಲ್ ವಿಗ್ ಐತೆ. ನಾವು ಇದು ಡ್ರಿಲ್ ಮಾಡ್ತೀವಿ. ನಾವಿರೋದು ಕಮ್ಮನಹಳ್ಳಿ. ನಾನು ಕಮ್ಮನಹಳ್ಳಿ. ಇಲ್ಲಿಂದ 20 ಕಿಲೋಮೀಟ್ರ್ ಒಳಗಡೆ ಏನಿದ್ರೂ ಸರಿ ಕೆಲಸ ಮಾಡಿ ಕೊಡ್ತೀವಿ. ನಿಮಗೆ ಇದು ಬಗ್ಗೆ ಬೇರೆನೋ ತಿಳ್ಕೊಳ್ಬೇಕಂದ್ರೆ ನನ್ನ ಟೈಮಿಂಗು ಸಾಯಂಕಾಲ 5ರಿಂದ 6 ಗಂಟೆ ಮಾತ್ರನೇ, ಸರಿನಾ? ಆ ಟೈಮಿಗೆ ಫೋನ್ ಮಾಡಿದ್ರೆ ಹೇಳ್ಬೋದು. ಇದೇ ಥರನೇ ಬೋರ್ಗಳು ಏನಿದ್ರು ಸರಿ ಹೋಗ್ತೀವಿ, ನಾವೇ ಚೆಕ್ ಮಾಡ್ತೀವಿ. ಬೈ ಚಾನ್ಸು ಪಾಯಿಂಟು ನೀರು ಬಂದಿಲ್ಲ ಅಂತ ಡೌಟ್ ಇದ್ದರೆ ಹೋಗ್ಬಿಟ್ಟು ನೋಡಿಬಿಟ್ಟು ಕ್ಲಿಯರೆನ್ಸ್ ಮಾಡಿ ಕೊಡ್ತೀವಿ. ನಾನು ಬಂದು 2013 ಯೂಟ್ಯೂಬ್ಗೆ ಬಂದಿದ್ದೀವಿ. ನಾವು ಎಲ್ಲ ಕೆಲಸ ಮಾಡಿಕೊಡ್ತೀವಿ. ಪಾಯಿಂಟ್ ಚೆಕ್ ಮಾಡೋದು, ಕ್ಯಾಮರಾ ಸ್ಕ್ಯಾನಿಂಗು, ಬೋರ್ವೆಲ್ ಕ್ಲೀನಿಂಗು, ರಾಡ್ ಕ್ಲೀನಿಂಗು, ಹೋಸ್ ಕ್ಲೀನಿಂಗು, ರೋಬೋ ಬೋರ್ವೆಲ್ಲು, ಸೆನ್ಸಾರ್ ಗಾಡಿ,